ಎಲ್ರಿಗೂ ನಮಸ್ಕಾರ. ಚಿನ್ನದ ರೇಟ್ ಇವತ್ತಿಗೆ ಎಷ್ಟಾಗಿದೆ ಅಂತಂದರೆ, ಚಿನ್ನದ ರೇಟ್ ಇವತ್ತಿಗೆ ಎಷ್ಟು ಏರಿದೆ ಅಂತಂದರೆ ಅದನ್ನ ನೆನೆಸ್ಕೊಳಕ್ಕೂ ತುಂಬ ಭಯ ಆಗುತ್ತೆ. ಎಷ್ಟೊಂದು ಜನಕ್ಕೆ ಒಂದು ಕನಸಿರುತ್ತೆ, ನಮ್ಮ ಮಕ್ಕಳಿಗೆ ಅಂದರೆ ದೊಡ್ಡವ್ರಿಗೆ ಮದುವೆ ಆಗೋ ಟೈಮಲ್ಲಿ ಮಕ್ಕಳಿಗೆ ಒಳ್ಳೆ ಚಿನ್ನ ಗೋಲ್ಡೆಲ್ಲ ಮಾಡಿಬಿಟ್ಟು ಕಳ್ಸೋಣ ಅಂತ. ಬಟ್ ಇವಾಗ ಬೇಕಾದರೆ ಬೇರೆ ಯಾವುದ್ರಲ್ಲಾದರೂ ಇನ್ವೆಸ್ಟ್ ಮಾಡಿಬಿಡ್ಬೋದು, ಬಟ್ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಚಾನ್ಸೇ ಇಲ್ಲ ಅನಿಸ್ಬಿಡುತ್ತೆ. ಬಿಕಾಸ್ 1,60,000 ಪ್ಲಸ್ ಸಮಥಿಂಗ್ ಅಷ್ಟು ಏರಿರೋದು. ಎಷ್ಟೊಂದು ಜನ ಮಿಡಲ್ ಕ್ಲಾಸ್ ಜನಕ್ಕೆ ನಾವು ಇನ್ನು ಗೋಲ್ಡ್ ಮಾಡೋಕ್ಕಾಗುತ್ತಾ ಅನ್ನೋ ಪ್ರಶ್ನೆ ಬಂದುಬಿಟ್ಟಿದೆ. ಬಿಕಾಸ್ ಆ ಟೈಮಲ್ಲಿ ಅಟ್ಲೀಸ್ಟ್ ಒಂದು ಆಸ್ತಿ ಇಲ್ಲ ಅಂತಂದ್ರೂ ಅಪ್ಪ ಅಮ್ಮ ಒಂದಿಷ್ಟು ಚಿನ್ನ ಅಂತ ಮಾಡಿಕೊಡೋರು, ಮಕ್ಕಳಿಗಾಗಿರ್ಬೋದು ಯಾರಿಗೇ ಆಗಿರ್ಬೋದು. ಆದರೆ ಇವಾಗ ಪಾಪ ಚಿನ್ನನೂ ಮಾಡೋಕ್ಕಾಗ್ತಾಯಿಲ್ಲ, ಯಾಕಂದರೆ ಅಷ್ಟು ಏರ್ಬಿಟ್ಟಿದೆ ಗೋಲ್ಡ್ ರೇಟು. ಗೋಲ್ಡ್ ಜೊತೆ ಲೈಕ್ ಪ್ಯಾರಲಲಿ ಅಂತಂದರೆ ಇವಾಗ ಸಿಲ್ವರ್ ರೇಟ್ ಕೂಡ ಅದು ಕೂಡ ಏರ್ತಾ ಇದೆ. ನಾನು ಹೇಳೋದೇನು ಅಂದರೆ, ನೀವು ಬೇರೆ ಯಾವುದ್ಯಾವ್ದ್ರಲ್ಲೋ ಇನ್ವೆಸ್ಟ್ ಮಾಡೋ ಬದಲು, ಈ ವೆಹಿಕಲ್ಸ್ ಆಗಿರ್ಬೋದು ಆ ಥರದ್ರಲ್ಲಿ ಇನ್ವೆಸ್ಟ್ ಮಾಡೋ ಬದಲು ನಾವು ಗೋಲ್ಡ್, ಲ್ಯಾಂಡ್ ಈ ಥರದ್ರಲ್ಲಿ ನಾವು ಇನ್ವೆಸ್ಟ್ ಮಾಡಿದ್ರೆ ಅದೇ ನಮ್ಮ ಫ್ಯೂಚರ್ಗೆ ಹೆಲ್ಪ್ ಆಗುತ್ತೆ. ಸೊ ನಾವು ಯಾವಾಗಲೂ ಸ್ಮಾರ್ಟಾಗಿ ಯೋಚನೆ ಮಾಡಿ ನಮ್ಮ ಫ್ಯೂಚರ್ನ ನಾವೇ ಕಾಪಾಡ್ಕೋಬೇಕು.